ಅದೊಂದು ಕಡೆ ಆಯ್ತು. ನೀವು ತಂದಿದ್ದು ಬ್ರಾಹ್ಮಣರಾದ್ರೆ ನಿಮ್ಮ ಮಕ್ಕಳು ಮತ್ತೆ ಬ್ರಾಹ್ಮಣರಿಗೆ ಕೊಟ್ಟಿದ್ದೀರಿ, ದಲಿತರಿಗೆ ಹಾಕೊಳ್ಳಿಲ್ಲ. ದಲಿತರು ಸರಿ ಇಲ್ವಾ? ನಿಮ್ಮ ಮಕ್ಕಳನ್ನ ದಲಿತರು ಸಾಕುವಷ್ಟು ಶತ್ರು ಅಲ್ವಾ? ನಿಮ್ಮ ಮಾತಿಗೆ ಏನಾದರೂ ಬೆಲೆ ಇದೆಯಾ? ಈ ತರ ಮಾಡಿ ನೀವೊಂದು ಕೆಲಸ ಮಾಡಬಹುದಾಗಿತ್ತಲ್ಲ. ಮುಸ್ಲಿಮರ ಬಗ್ಗೆ ಇಷ್ಟೊಂದು ನಿಮಗೆ ವಿಶೇಷವಾದ ಅಷ್ಟೇ ಪ್ರೀತಿ ವಿಶ್ವಾಸ ಇದ್ರೆ ನೀವು ಮುಸ್ಲಿಮರನ್ನೇ ಮದುವೆ ಮಾಡ್ಕೊಳ್ಬಹುದಾಗಿತ್ತಲ್ಲ. ಯಾರು ನಿಮ್ಮನ್ನು ತಡೆದ್ರು? ಅಥವಾ ನಿಮ್ಮ ಮನೆಯ ಹೆಣ್ಮಕ್ಳನ್ನು ಮುಸ್ಲಿಮರಿಗೆ ಕೊಡಬೇಕಾಗಿತ್ತಲ್ಲ, ಕೊಡಬಹುದಾಗಿತ್ತಲ್ಲ. ಅದನ್ನ ಯಾರು ತಡೆದ್ರು? ನನಗೆ ಅನ್ಸೋದೇನು ಗೊತ್ತಾ, ಅಪ್ಪ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರೆ ಮಗ ಇಲ್ಲಿ ಸಪೋರ್ಟಿಗೆ ನಿಲ್ತಾರೆ. ಅಂದ್ಮೇಲೆ ಇದು ಹೆಂಗ್ ಕಾಣ್ತಾ ಇದೆ ಅಂದ್ರೆ ಇದು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಅಂತ ಕಾಣಲ್ಲ. ಇವರಿಬ್ಬರನ್ನ ಎತ್ಕಟ್ಟಿ ಬೇವಿನಕಾಯಿಗೆ ಆಗಲಕಾಯಿ ಸಾಕ್ಷಿ ಇದ್ದಂಗೆ ಇವರಿಬ್ಬರ ಮನಸ್ಥಿತಿಯು ಒಂದೇ ಆಗಿದೆ ಅಂತ ನನ್ನ ಭಾವನೆ. ಆದ್ರಿಂದ ನನಗೆ ಅನ್ಸೋದು ಇವರ ಸಪೋರ್ಟ್ಗೆ ಕಾಂಗ್ರೆಸ್ನಲ್ಲಿ ಯಾರೂ ಬಂದಿಲ್ಲ. ಈ ವಿಚಾರದಲ್ಲಿ ಇವರು ಒಂದು ರೀತಿಯ ವೈಯಕ್ತಿಕ ಹೇಳಿಕೆ ರೀತಿಯಲ್ಲಿ ಎಲ್ಲರೂ ಕೂಡ ಇವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಪ್ಪ ಮಕ್ಕಳು ಯಾವ ರೀತಿ ಇದನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಇವರನ್ನ ಕಾಂಗ್ರೆಸ್ ಬಹುಶಃ ಮೂಲೆ ಗುಂಪು ಮಾಡದತ್ಲು. ಅದರಿಂದ ನಮ್ಮನ್ನ ನಾವು ಹೆಚ್ಚಿಗೆ ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರು ಈ ರೀತಿ ಹಗೆತನದ ಹೇಳಿಕೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನನಗನ್ಸೋದು ಇವರ ಇಬ್ಬರ ತಲೆಯಲ್ಲಿ ಆ ವಿಷಕಾರಿ ಹಾವಿಗಿಂತ ಹೆಚ್ಚು ವಿಷ ಭವಿಷ್ಯ ಇವರಿಬ್ಬರಲ್ಲೇ ಇದೆ ಅಂತಕ್ಕಂಥದ್ದು ನನಗೆ ಅನಿಸಿರ್ತಕ್ಕಂಥದ್ದು. ಆ ಕಾರಣದಿಂದ ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ, ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು, ಪ್ರಧಾನಮಂತ್ರಿಗಳು ಅವರು ಸ್ವಮೋಟೋ ಕೇಸನ್ನ ಮಾಡಿ ಇವರನ್ನ ಹೇಟ್ ಸ್ಪೀಚ್ನಲ್ಲಿ 10 ವರ್ಷ ಜೈಲಿದೆ. ಅಪ್ಪ ಮಗ ಇಬ್ಬರನ್ನು ತಿಹಾರ್ ಜೈಲಿಗೆ ಕಳಿಸಿಬಿಟ್ರೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇಂಥ ವಿಷಕಾರಿ ಹೇಳಿಕೆಗಳನ್ನ ಬಹುಶಃ ಇನ್ನು ಮುಂದೆ ಯಾರೂ ಕೊಡೋದಿಲ್ಲ. ಆಮೇಲೆ ಬಹುಶಃ ಗೌರವದಿಂದ ಹೇಳ್ತೇನೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸು ಅರಳೋ ಮರಳೋ ಇದೆ, ಪಾಪ ವಯಸ್ಸಾಗಿದೆ. ನನಗೆ ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ತಿಹಾರ್ ಜೈಲಿಗೆ ಹೋದ್ರೆ ಅಲ್ಲಿನ ಬೇರೆ ಕೆಲಸ ಇರಲ್ಲ, ಆರಾಮಾಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು ಅವರು. ಅದಕ್ಕೆ ಸಪೋರ್ಟ್ ಆಗಿ ಪಾಪ ಅವ್ರಿಗೇನಾದ್ರೂ ಇದಾದ್ರೆ ಮಗ ಹೆಂಗೂ ಇದ್ದೇ ಇರ್ತಾರೆ, ಅವ್ರನ್ನ ಜೊತೆಲಿ ಕಳಿಸ್ಬಿಟ್ರೆ ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಇರಬಹುದು. ಈ ರೀತಿಯ ಒಂದು ಸಹಾಯವನ್ನ ಅವರಿಗೆ ಮೊನ್ನೆ ಕೇಂದ್ರ ಸಚಿವರು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವರನ್ನ ಮನವಿ ಮಾಡ್ತೇನೆ. ಇಲ್ಲ ಅಂತಂದ್ರೆ ಒಂದು ಗಾದೆ ಇದೆ, ಅದು ಗಾದೆ, ನಾನು ಬೇರೆ ಏನು ಹೇಳಿಲ್ಲ. ಮಂಗ ತಾನು ಕೆಡೋದಲ್ಲದೆ ವನವನ್ನೇ ಕೆಡಿಸ್ತು ಅಂತ ಗಾದೆ ಇದೆ ನಮ್ಮ ಕಡೆ. ಆ ಗಾದೆ ತರ ಸಮಾಜವನ್ನು ಕೆಡಿಸೋ ಕೆಲಸ ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಈ ವಿಚಾರವನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಾತೆತ್ತಿದ್ರೆ ದಲಿತರು ನೋಡಿ, ಇನ್ನೊಂದು ಮಾತು ಹೇಳಿದ್ದಾರೆ ಅವರು. ಅವ್ರು ಏನು ಹೇಳಿದ್ರು, ದಲಿತರ ವಿಷಯದಲ್ಲಿ ಏನು ಹೇಳಿದ್ರು ನಡೆಯುತ್ತದೆ ಅಂದ್ಕೊಂಡಿದ್ದಾರೆ ಅಂತ. ದಲಿತರು ಯಾರು? ನೀವು ನಿಮ್ಮ ವಿಷಕಾರಿ ನಾಲಿಗೆಯನ್ನ ಅರಿಬಿಟ್ಟು ಕೆಟ್ಟ ಪದಗಳನ್ನ ಬಳಸಿ ಬೇರೆ ಬೇರೆಯವರ ಮೇಲೆ ಈ ರೀತಿಯ ಪ್ರಹಾರವನ್ನು ಮಾಡಿ ಅದೇನಾದರೂ ತಪ್ಪಾದಾಗ ಬೇರೆಯವರು ನಿಮ್ಮನ್ನ ನಿಂದಿಸಿದ್ರೆ ಆವಾಗ ದಲಿತ ಕಾರ್ಡ್ ಯಾಕೆ ಬಳಸ್ತೀರಿ ನೀವು? ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದ ಮೇಲೆ ನೀವು ಜಾತಿ ಬಿಟ್ಟು ಮಾತಾಡಬೇಕು. ಈ ರೀತಿ ಜಾತಿಯನ್ನ ತ್ಯಾಗ ಮಾಡಿಕೊಂಡು ಆಯ್ತು ನಾನು ದಲಿತ ಅನ್ನೋ ಕಾರಣಕ್ಕೆ ನೀವು ಏನು ಬೇಕಾದ್ರೂ ಮಾತಾಡಬಹುದು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ಈ ದೇಶ ನೀವು ಹೇಳಿದಾಗೆ ಮನುಸ್ಮೃತಿ ಮೇಲೆ ನಡೀತಾ ಇಲ್ಲ. ಮನುಸ್ಮೃತಿ ಸತ್ತು ಹೋಗಿ ಆಗಲೇ 80 ವರ್ಷ ಆಗಿದೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂವಿಧಾನ ಬರೆದು ಈ ದೇಶಕ್ಕೆ ಕೊಟ್ಟ ದಿನ ಮನುಸ್ಮೃತಿ ಇರಬಹುದು, ಇನ್ನೊಂದಿರಬಹುದು, ಸತ್ತೋಗಿದೆ. ಎಲ್ಲ ಧರ್ಮಗಳು ಅವರ ಧರ್ಮಗ್ರಂಥವನ್ನ ಎಷ್ಟೇ ಪಾಲನೆ ಮಾಡಿದ್ರು, ಪೋಷಣೆ ಮಾಡಿದ್ರು, ಅದನ್ನ ಫಾಲೋ ಮಾಡಿದ್ರು, ಇಡೀ ದೇಶವಾಸಿಗಳಿಗೆ ಧರ್ಮ ಇರಬಹುದು, ಜಾತಿ ಇರಬಹುದು, ಭಾಷೆಗಳು ಮಾತಾಡ್ತಕ್ಕಂಥ ಜನರು ಇರಬಹುದು, ಅವರೆಲ್ಲರಿಗೂ ಇರತಕ್ಕಂಥದ್ದು ಸಂವಿಧಾನವೇ ಹೊರತು ಬೇರೆ ಏನೂ ಅಲ್ಲ. ಬಿಜೆಪಿಯವರು ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡ್ತಾರೆ, ಕಾಂಗ್ರೆಸ್ನವರು ಅದನ್ನೇ ಮಾಡಬೇಕು, ಮತ್ತೊಂದು ಪಕ್ಷ ಇದ್ರು ಅದನ್ನೇ ಮಾಡಬೇಕು. ಅದನ್ನು ಬಿಟ್ಟು ಏನೇ ಮಾಡಿದ್ರು ಅವರನ್ನ ಈ ದೇಶ ಸಹಿಸಿಕೊಳ್ಳೋದಿಲ್ಲ. ಇಂಥ ವಿಚಾರಗಳಿಗೆ ಪದೇ ಪದೇ ಈ ರೀತಿ ಜನರ ಮಧ್ಯದಲ್ಲಿ ವಿಷ ಬೀಜ ಬಿತ್ತತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸತತವಾಗಿ ಮಾಡ್ತಾ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.